ಎಲ್ರಿಗೂ ಜೈ ಭೀಮ್. ಗುಲ್ಬರ್ಗಾ ನಗರದಲ್ಲಿ ದಲಿತ ಸೇನೆ ವಿದ್ಯಾರ್ಥಿ ಒಕ್ಕೂಟದ ನೇತೃತ್ವದಲ್ಲಿ ಒಂದು ಪ್ರತಿಭಟನಾ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ಮುಖ್ಯ ವಿಷಯ ಅಂದ್ರೆ ಈ ದೇಶದೊಳಗ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಏನ್ ಆಗ್ಲಿಕ್ಕತ್ತದವ, ಆ ಲೀಕ್ ಎಕ್ಸಾಮ್ ಪೇಪರ್ ಲೀಕ್ ಯಾರು ಮಾಡ್ಲಿಕ್ಕತ್ತದು ಮತ್ತು ನೀಟ್ ಎಕ್ಸಾಮ್ ಯಾರು ಪಾಸ್ ಆಗ್ಲಿಕ್ಕತ್ತದು ಅಂತ ಹೇಳಿ ಅದ್ರ ವಿರುದ್ಧ ದೇಶಾದ್ಯಂತ ಇವತ್ತು ಬಹಳ ದೊಡ್ಡ ಪ್ರಮಾಣದ ಧರಣಿಗಳು, ಪ್ರತಿಭಟನಾ ಮೆರವಣಿಗೆಗಳು, ಜಂತರ್ ಮಂತರ್ನಲ್ಲಿ ಸಹಸ್ರ ಸಂಖ್ಯೆ ಒಳಗ, ಲಕ್ಷ ಅಲ್ಲ 2 ಲಕ್ಷ, ಸಹಸ್ರ ಸಂಖ್ಯೆ ಒಳಗ ಅಭಿಜಿತ್ ದಿಕ್ಕೆ, ನೇಹಾ ಬೋರಾ ಅಂಡ್ ಸೋನಂ ವಾಂಗ್ಚುಕ್ ರವರ ನೇತೃತ್ವದೊಳಗ ಈ ದೇಶದ ಪ್ರಧಾನಮಂತ್ರಿ ಸಂಘ ಪರಿವಾರದ ಸರ್ಕಾರಕ್ಕೆ ಏನು ಸಪೋರ್ಟ್ ಮಾಡುವಂತ ಅಲಯನ್ಸ್ ಪಾರ್ಟಿಗಳು ಅವ್ರ ಕನಸಿನನ್ನು ಕೂಡ ಊಹಿಸಿರಲಿಲ್ಲ ಅಂತ ಒಂದು ದೊಡ್ಡ ಪ್ರಮಾಣದ ಹೋರಾಟ ಇವತ್ತು ದಿಲ್ಲಿಯ ಜಂತರ್ ಮಂತರ್ನಿಂದ ಪಾರ್ಲಿಮೆಂಟ್ ಚಲೋ ಅಂತ ಕಾರ್ಯಕ್ರಮ ಆಗ್ಲಿಕ್ಕತ್ತದು. ಸಾವಿರಾರು ಜನ ಪೊಲೀಸರು, ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂಡ್ ಎಲ್ಲಾ ನಿಮ್ಗೆ ದಿಲ್ಲಿ ಪೊಲೀಸರು ಗುಂಡಾಗಿರಿ ಮಾಡ್ತಾ ಇದ್ರು ಕೂಡ ಅದು ಕಂಟ್ರೋಲ್ ಮಾಡಕ್ ಆಗಲಿಲ್ಲ ನಿಮ್ಗೆ. ಇವತ್ತು ಈಗ ಸದ್ಯ ಜಂತರ್ ಮಂತರ್ನಲ್ಲಿ ಲಕ್ಷ ಜನ ಈ ದೇಶದ ವಿದ್ಯಾರ್ಥಿ ಮಿತ್ರರು ಏನಪ್ಪಾ ಅಂದ್ರೆ ಪಾರ್ಲಿಮೆಂಟ್ ಘೇರಾವ್ ಮಾಡುದು, ಪಾರ್ಲಿಮೆಂಟ್ ಅಲ್ಲಿದ್ದಂತ ವಿದ್ಯಾರ್ಥಿಗಳಿಗೆ ಚದುರಿಸೋದಕ್ಕಾಗಿ ನೀವು ಅಸ್ತ್ರವಾಯು ಪ್ರಯೋಗ ಮಾಡ್ತಾ ಇದ್ದುದು ನಾವು ನೋಡ್ಕತ್ತಿದ್ದೀವಿ. ಈ ಅಭಿಷೇಕ್ ದಿಕ್ಕೆ ಅದೇನಪ್ಪಾ ಅಂದ್ರೆ ಧರಣಿ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ ಕುಂತಿದ್ ಇವತ್ತು 3ನೇ ದಿನ. ಆ ನೇಹಾ ಬೋರಾ ಅಂತ ಹೇಳಿ ಇವತ್ತು 23ನೇ ದಿನ. ಆ ನೇಹಾ ಬೋರಾ ಜೊತೆಗೆ ಇನ್ನು 30 ಜನಗಳು ಏನಪ್ಪಾ ಅಂದ್ರೆ ಸ್ಟೂಡೆಂಟ್ಗಳು ಸತ್ಯಾಗ್ರಹ ಕುಂತಿದ್ದು ಅಲ್ಲಿ ಈ ಹೋರಾಟ ಹದ್ದಿಗೆ ಬಂದು ಪ್ರಯತ್ನ ಮಾಡ್ತೀರಿ. ಅಭಿಜಿತ್ ದಿಕ್ಕೆ ನೇತೃತ್ವದಲ್ಲಿ ಇವತ್ತು ಮುಂಜಾನೆ ಏನಪ್ಪಾ ಅಂದ್ರ 9 ಗಂಟೆಗೆ ಆ ದಿಲ್ಲಿ ಪಾರ್ಲಿಮೆಂಟ್ ಚಲೋ ಪ್ರೋಗ್ರಾಮ್ ಇತ್ತು, ಅದನ್ನ ತಡಿಬೇಕಂತ ಕೋಶಿಶ್ ಮಾಡಿದ್ರಿ, ಸಾಧ್ಯ ಆಗ್ಲಿಲ್ಲ. ನರೇಂದ್ರ ಮೋದಿ ತಿಳ್ಕೊಂಡಿದ್ರು ನಾವು ಹಮ್ ಕುಚ್ ಭಿ ಕರ್ ಸಕ್ತೆ, ಹಮಾರ ಸರ್ಕಾರ ಹಮಾರ ಹಾತ್ ಮೇ ಕುಚ್ ಭಿ ನಹೀ. ಏ ನರೇಂದ್ರ ಮೋದಿ ಬ್ರಹ್ಮ ಆಮದೊಳಗಿದ್ದವರು ಹಮ್ ಕುಚ್ ಭಿ ಕರ್ ಸಕ್ತೆ ಅಂತೇಳಿ ಈ ಸ್ಟೂಡೆಂಟ್ಗಳಿಗೆ MP MLA ಮಂತ್ರಿಗಳು ಸರ ಅಂದಿಸಬಹುದು नरेंद्र मोदी, अमित शाह फेल हो गए तुम लोग, तुम्हारे 56 इंच का हवा निकल गए नरेंद्र मोदी जी, मुंह दिखाने के लायक नहीं तुम लोग। इन्हीं विश्व गुरु बोलते तुम, जीरो है तुम, तेरे घर में तुम्हें पूछने में कोई नहीं नरेंद्र मोदी जी। आप सोचे थे इतने लोग कैसे आ सकते, कहां से आते हैं? ಯಾರಿಗೆ ಕರ್ತಿಲ್ಲ, ಯಾರಿಗೆ ಹೇಳಿಲ್ಲ, ಸ್ವಂತ ಖರ್ಚಿನಾಗ ಸ್ಟೂಡೆಂಟ್ಗಳು ತಮ್ಮ ರೊಕ್ಕ ಖರ್ಚು ಸ್ವಂತ ಖರ್ಚಾಗಲಿ ಫ್ಲೈಟ್ ಮುಖಾಂತರ, ಟ್ರೈನ್ಗಳ ಮುಖಾಂತರ, ಬಸ್ಗಳ ಮುಖಾಂತರ ಇವತ್ತು ಲಕ್ಷ ಜನಗಳು ಏನಪ್ಪ ಪಾರ್ಲಿಮೆಂಟ್ ಎಲ್ಲಿ ಜಂತರ್ ಮಂತರ್ ಬಂದಿದ್ದ. ನಮ್ಮ ಡಿಮಾಂಡ್ ಅಷ್ಟೇ, ನರೇಂದ್ರ ಮೋದಿ ಮುಖ ಉಳಿಸ್ಕೋಬೇಕಾಗಿದಂದ್ರ ये अनपढ़ एजुकेशन मिनिस्टर धर्मेंद्र प्रधान को पहले हटाना। नीट एग्जाम में लीक आदंತ ಸುಮಾರು 20 ಜನ ಸ್ಟೂಡೆಂಟ್ಸ್ಗಳು ಅವ್ರ ತಂದೆ ತಾಯಿ ಹೊಲ ಮನಿ ಮಾರಿ ಮನಿಗಳಿಗೆ ಗಿರ್ಬಿಟ್ಟಿ, ಹೊಲ ಗಿರ್ಬಿಟ್ಟಿ ಬೇರೆ ಕಡೆ ಲೋನ್ ತಂದು ಮಕ್ಕಳಿಗೆ ಕೋಚಿಂಗ್ ಸೆಂಟರ್ ಹಾಕಿ ನೀಟ್ ಎಕ್ಸಾಮ್ ಬರೆಸ್ಬೇಕಂತ ಟ್ರೈ ಮಾಡಿದ್ರು. ನೀಟ್ ಏನು ಪೇಪರ್ ಲೀಕ್ ಆದ ನಂತರ ಸುಮಾರು 20 ಜನ ಸ್ಟೂಡೆಂಟ್ಸ್ಗಳು ಆತ್ಮಹತ್ಯೆ ಮಾಡ್ಕೊಂಡ್ರು. ಅದಕ್ಕೆ ಯಾರು ಜವಾಬ್ದಾರು? ಇವ್ರಿಗೇನು ಮಕ್ಕಳೆಲ್ಲ ಮರುಗಳಿಲ್ಲ, ಜವಾಬ್ದಾರಿ ಯಾರದಕ್ಕ? ಆ ಸಂತ್ರಸ್ತ ಕುಟುಂಬದವರಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕಂತ ಹೇಳಿ ಏನು ಡಿಮಾಂಡ್ ಇದೆ. ಆ 1 ಕೋಟಿ ರೂಪಾಯಿ ಕೊಡ್ಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೋಬೇಕು. ನೀಟ್ ಎಕ್ಸಾಮ್ ಮಾಡ್ಕತ್ತೀರಿ ಪ್ರೈವೇಟ್ ಏಜೆನ್ಸಿಗಳ ಮುಖಾಂತರ, ಆ ಏಜೆನ್ಸಿ ಎನಿಟ್ ಅಂತ ಮಾಡ್ಕತ್ತೀರಿ, ಅದು ಕ್ಯಾನ್ಸಲ್ ಮಾಡ್ಬೇಕು. ಆಯಾ ಸ್ಟೇಟ್ದವ್ರು ಕೊಟ್ಬೇಕು, ಸ್ಟೇಟ್ ಜವಾಬ್ದಾರಿ ಕೊಡ್ಬೇಕು. ಆಯಾ ಸ್ಟೇಟ್ ತಾವು ಎಕ್ಸಾಮ್ ಮಾಡ್ಕೊತಿರ್ತಾರ, ತಾವು ಎಲಿಬಲ್ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ಕೋತಾರ, MBBS ಅಡ್ಮಿಷನ್ ಕೊಡ್ತಾರ. ನೀವು ಹರಾಮ್ಗಿರಿ ಏನು बीजेपी MLA लोग MP लोग तुम तुम्हारे बच्चों के भविष्य के लिए गरीब स्टूडेंट के फ्यूचर बर्बाद कर रहे हो, तो बंद करना होगा. ಇವ್ರೇನು ಪೇಪರ್ ಲೀಕ್ ಮಾಡ್ತಿರ್ತಾರ, ಆ ಪೇಪರ್ ಲೀಕ್ ಯಾರಿಗೆ ಹೋಗ್ಲಿಕ್ಕೆ ಅಂದ್ರೆ ಈ ಬಿಜೆಪಿಯ ಮಂತ್ರಿಗಳಿಗೆ, ಬಿಜೆಪಿ MLA ಗಳ ಮುಖಾಂತರ, ಬಿಜೆಪಿ ದಲಾಲಗಳ ಮುಖಾಂತರ
ಹೋಗಿ ತಮ್ಮ ಮಕ್ಕಳಿಗೆ ಪೇಪರ್ ಕೊಟ್ಟು ಅಲ್ಲಿ ಅವರು ಈಗ ಮ್ಯಾಕ್ಸಿಮಮ್ ಈ ನೀಟ್ ಎಕ್ಸಾಮ್ ಪಾಸ್ ಆದವ್ರಂದ್ರೆ ಬಿಜೆಪಿ ಕಾರ್ಯಕರ್ತರ ಬಿಜೆಪಿ ಪಾಲಕ ಹಿಂಬಾಲಕರ ಜನಗಳ ಸ್ಟೂಡೆಂಟ್ ಪಾಸ್ ಆಗುದು ಮಹಾರಾಷ್ಟ್ರ, ರಾಜಸ್ಥಾನ್, ಮಧ್ಯಪ್ರದೇಶ ಇವೆಲ್ಲ ಬೇರೆ ಬೇರೆ ಗುಜರಾತ್ ಗಳಿಗೆಲ್ಲ ನೀಟ್ ಪೇಪರ್ ಇವರೇ ಮಾಡ್ಕೊತದು, ಇವರೇ ಹಗರಣ ಮಾಡ್ಕೊತದು, ಇವ್ರ ಬಗ್ಗೆ ಎನ್ಕ್ವೈರಿ ಇಲ್ಲ, ಇವ್ರ ಬಗ್ಗೆ ತನಿಖೆ ಇಲ್ಲ. ಇದರಿಂದ ರೋಸ ಹೋದಂತ ಯುವ ಜನತೆ, ಇದರಿಂದ ರೋಸ ಹೋದಂತ ಏನು ಸ್ಟೂಡೆಂಟ್ಸ್ ಇವತ್ತು ದೇಶಾದ್ಯಂತ ಜಂತರ ಮಂತ್ರ ಹೋರಾಟ ಮಾಡ್ಕೊತದ್ದು. ಆ ಹೋರಾಟಕ್ಕೆ ಬೆಂಬಲಿಸಿ ದಲಿತ ಸೇನೆ ನಾವು ಗುಲ್ಬರ್ಗದಿಂದ ನಾವು ರಾಷ್ಟ್ರಪತಿ ಮನವಿ ಕೊಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿ ಮುಖಾಂತರ ಇಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕು ಅಂತ ಹೇಳ್ತೇನೆ.